ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ ಸ್ಪರ್ಧೆ ಎಸ್ಟೇ ಫಾರ್ ದ ಫ್ಯೂಚರ್. ನೋಡಿ, ಬಹುತೇಕ ವಿದ್ಯಾರ್ಥಿಗಳು ಮತ್ತು ನನ್ನ ಸ್ನೇಹಿತರು ಫೋನ್ ಕರೆ ಮತ್ತು ಪರ್ಸನಲ್ ಮೆಸೇಜ್ಗಳ ಮೂಲಕ ರಿಕ್ವೆಸ್ಟ್ ಮಾಡಿಕೊಂಡು ಅದರ ಪ್ರತಿಫಲವಾಗಿ ನಾನು ಇವತ್ತಿಂದ NET KCET ಬರುವಂಥ 10 ಚಾಪ್ಟರ್ ಏನಿದಾವಲ್ವಾ ಆ ಚಾಪ್ಟರ್ನ 1 by 1 ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ಚಾಪ್ಟರ್ ವೈಸ್ ಡಿಸ್ಕಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಅಬ್ಸರ್ವ್ ಮಾಡಿ. ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ಸರಿಯಾಗಿರುವ ಆನ್ಸರ್ ಯಾವುದು, ರಿಮೈನಿಂಗ್ ಇರುವಂಥ ಆಪ್ಷನ್ ಇದೆಯಲ್ಲ ಅದು ಯಾಕೆ ಸರಿಯಲ್ಲ ಅಂತ ನಾವು ಡಿಸ್ಕಷನ್ ಮಾಡ್ತೀವಿ. ಆದರೆ ಅದರ ಬ್ಯಾಕ್ಗ್ರೌಂಡ್ ಅಥವಾ ಅದರ ಥಿಯರಿಟಿಕಲ್ ಇರುವಂಥ ಓವರಾಲ್ ಏನು ಇನ್ಫಾರ್ಮೇಷನ್ ಅವಲ್ಲಿ ಕೂಡ ಸ್ಟಡಿಯನ್ನು ಮಾಡೋದಿಲ್ಲ. ಅದರಿಂದ ನೀವು ಈ ರೀತಿಯಾಗಿರುವಂಥ ಚಾಪ್ಟರ್ ವೈಸ್ ಆಗಿ ಓವರಾಲ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಈ ಚಾಪ್ಟರ್ ಕೇಳುವಂಥ ಯಾವುದೇ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಆನ್ಸರ್ನ ಗೆಸ್ ಮಾಡಬಹುದಾಗಿದೆ. ಹಾಗಾದರೆ ಸ್ಟಾರ್ಟ್ ಮಾಡೋಣಲ್ವಾ? ಹಾಗಾದರೆ ಬನ್ನಿ ಮತ್ತೆ ಕೆತ್ತಡ. ನೋಡಿ, ಈ NET KCET 10 ಚಾಪ್ಟರ್ಗಳಲ್ಲಿ ಅತ್ಯಂತ ಸುಲಭವಾಗಿರುವಂಥ ಮತ್ತು ಮೊದಲ ಚಾಪ್ಟರ್ ಅದಪ್ಪ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಈ ಚಾಪ್ಟರ್ಲಿ ಕೇಳುವಂಥ ಕ್ವಶನ್ಗಳು ನೀವು ತುಂಬ ಸುಲಭವಾಗಿ ಆನ್ಸರ್ನ ಮಾಡಬಹುದಾಗಿದೆ. ಹಾಗಾದರೆ ಟೀಚಿಂಗ್ ಅಂದರೆ ಏನು ಅಂತ. ಹಾಗಾದ್ರೆ ಟೀಚಿಂಗ್ ಅಂದರೆ ಏನು? ಟೀಚಿಂಗ್ ಅಂದ್ರೆ ಏನು? ಇಟ್ ಈಸ್ ಜಸ್ಟ್ ನಥಿಂಗ್ ಟ್ರಾನ್ಸ್ಫರಿಂಗ್ ಆಫ್ ನಾಲೆಡ್ಜ್ ಅಥವಾ ಜ್ಞಾನದ ಪ್ರಸರಣವನ್ನು ಏನು ಕರಿತೀವಪ್ಪ ಅಂದರೆ ಟೀಚಿಂಗ್ ಅಂತ ಕರಿತೀವಿ. ಹಾಗಾದರೆ ಟೀಚರ್ ಅಂದರೆ ಯಾರು? ಸಿ ದ ಪರ್ಸನ್ ಹೂ ಈಸ್ ಟ್ರಾನ್ಸ್ಫರಿಂಗ್ ಆಫ್ ನಾಲೆಡ್ಜ್ ಅಥವಾ ಜ್ಞಾನವನ್ನ ಯಾರು ಪ್ರಸರಣವನ್ನ ಮಾಡ್ತಾರೆ ಆ ವ್ಯಕ್ತಿನ ಕರಿತೀವಪ್ಪ ಅಂದ್ರೆ ಟೀಚರ್ ಅಂತ ಕರಿತೀವಿ. ಯಾಕಂದ್ರೆ ಆ ಟೀಚರ್ಗೆ ಇರಬೇಕಾದಂತ ಪ್ರಮುಖ ಕ್ವಾಲಿಟೀಸ್ ಯಾವ್ದಪ್ಪ ಅಂತ ನೋಡಿದ್ರೆ ಅಬ್ಸರ್ವ್ ಮಾಡಬಹುದು. ಮೊದಲ ಕ್ವಾಲಿಟಿ ಏನಪ್ಪ ಅಂದ್ರೆ ವೀಕ್ ಸ್ಟೂಡೆಂಟ್ ಐಡೆಂಟಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ಟೀಚರ್ನ ಅತ್ಯಂತ ಉತ್ತಮ ಏನು ಕ್ವಾಲಿಟಿ ಏನಾಗಿರ್ಬೇಕಪ್ಪ ಅಂದರೆ ಒಂದು ಕ್ಲಾಸ್ ರೂಮಲ್ಲಿ ನೋಡಿ, ಇಟ್ ಮೇ ಬಿ ದ 50+ ಅಥವಾ 100+ ಸ್ಟೂಡೆಂಟ್ ಇರ್ಬೋದು. ಅದರಲ್ಲಿ ಕೆಲವೊಬ್ಬ ಸ್ಟೂಡೆಂಟು IQ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಕೆಲವೊಬ್ಬ ಸ್ಟೂಡೆಂಟಿನ IQ ತುಂಬ ಕಮ್ಮಿ ಇರುತ್ತೆ, ಅಂದರೆ ಅವರು ತುಂಬ ವೀಕ್ ಸ್ಟೂಡೆಂಟ್ ಆಗಿರ್ತಾರೆ. ಆಗಿರುವಾಗ ಟೀಚರ್ನ ಮೊದಲ ಆದ್ಯತೆ ಏನಪ್ಪ ಅಂದರೆ ಅಂಥ ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಪೋರ್ಟನ್ನು ಮಾಡೋ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸಬೇಕಾಗುತ್ತೆ. ಇನ್ನು ಎರಡನೇದೇನು? ಸೊ ಲೈವ್ ವಿತ್ ದ ಸ್ಟೂಡೆಂಟ್ ಮೆಂಟಲಿ. ಬಹಳ ಇಂಪಾರ್ಟೆಂಟ್. ನೋಡಿ, ಕೇವಲ ಒಬ್ಬ ಶಿಕ್ಷಕನ ಕರ್ತವ್ಯ ಏನಪ್ಪ ಅಂದರೆ ವಿದ್ಯಾರ್ಥಿಗಳೊಂದಿಗೆ ಫಿಸಿಕಲ್ ಆಗಿ ಇರೋದು ಅಷ್ಟೇ ಅಲ್ಲ, ಮೆಂಟಲಿ ಅಂದರೆ ಬೌದ್ಧಿಕವಾಗಿ ಕೂಡ ಅವ್ರ ಜೊತೆ ಇರಬೇಕಾಗುತ್ತೆ, ಸಪೋರ್ಟಿವ್ ಆಗಿ ಮಾಡಬೇಕಾಗುತ್ತೆ. ಇನ್ನು ದೇ ಮಸ್ಟ್ ಬಿ ಲವ್ ದ ಸ್ಟೂಡೆಂಟ್. ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಶಿಕ್ಷಕನ ಅತ್ಯಂತ ಪ್ರಾಥಮಿಕ ಆದ್ಯತೆ ಅಥವಾ ಕರ್ತವ್ಯ ಏನಪ್ಪ ಅಂದರೆ ಅವನು ತನ್ನ ವಿದ್ಯಾರ್ಥಿಗಳನ್ನು ಪ್ರೀತಿಸಬೇಕಾಗುತ್ತೆ. ಹಾಗಾದ್ರೆ ಯಾಕೆ ಈ ಟೀಚಿಂಗ್ ಆಪ್ಟಿಟ್ಯೂಡನ್ನು ಈ NET KCET ಇಟ್ಟಿದ್ದಾರೆ ಅಂದರೆ ಬಿಕೋ ರೀಸನ್, ನೀವು NET KCET ಬರೆದಾದ್ಮೇಲೆ ನಿಮ್ಮ ಪ್ರಿಫರೆನ್ಸ್ ಏನಾಗಿರುತ್ತೆ? ಯು ವಾಂಟ್ ಟು ಬಿಕಮ್ ಆಸ್ ಎ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ರಿಸರ್ಚರ್ ಆಗಿ ನೀವು ಜಾಯ್ನ್ ಆಗಬೇಕು ಉದ್ದೇಶದಿಂದ ಎಕ್ಸಾಮನ್ನು ಬರ್ತಿದ್ದೀರಿ. ಅದರಿಂದ ನಿಮಗೆ ಟೀಚಿಂಗಿನ ಬಗ್ಗೆ ಅಥವಾ ಶಿಕ್ಷಣದ ಆದ್ಯತೆಗಳ ಬಗ್ಗೆ ಏನು ಗೊತ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ವಶನನ್ನು ಕೇಳ್ತೇನೆ. ಅದರಿಂದ ಸೊ ದ ಟೀಚರ್ ಮಸ್ಟ್ ಲವ್ ದ ಸ್ಟೂಡೆಂಟ್ ಆಗಿರಬೇಕು. ನೆಕ್ಸ್ಟು ದ ಟೀಚರ್ ಮಸ್ಟ್ ಐಡೆಂಟಿಫೈ ದ ನಾಲೆಡ್ಜ್ ಆಫ್ ಸ್ಟೂಡೆಂಟ್. ಬಹಳ ಇಂಪಾರ್ಟೆಂಟ್. ನೋಡಿ, ಒಬ್ಬ ಶಿಕ್ಷಕನ ಕರ್ತವ್ಯ ಏನಾಗಿರ್ಬೇಕು, ಕ್ವಾಲಿಟಿ ಏನಾಗಿರ್ಬೇಕಪ್ಪ ಅಂದರೆ ದೇ ಹ್ಯಾವ್ ಟು ಬಿ ಐಡೆಂಟಿಫೈ ದ ಸ್ಟೂಡೆಂಟ್ ನಾಲೆಡ್ಜ್. ನೋಡಿ, ಶಿಕ್ಷಕನ ಏನು ದ ನಾಲೆಡ್ಜ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ದ ಟೀಚರ್ ಈಸ್ ದ ಸ್ಪೆಷಲೈಸ್ಡ್ ಇನ್ ದ ಸಬ್ಜೆಕ್ಟ್. ಆದರೆ ವಿದ್ಯಾರ್ಥಿಗಳು ಬಂದಾಗ ಆ ವಿದ್ಯಾರ್ಥಿಗಳಲ್ಲಿರುವಂಥ ಜ್ಞಾನವನ್ನು ಐಡೆಂಟಿಫೈ ಮಾಡುವ ಮೂಲಕ ಸೊ ಬಿಲ್ಡ್ ದ ಸ್ಟೂಡೆಂಟ್ ಆ್ಯಂಡ್ ವಾಟ್ ದೇ ಹ್ಯಾವ್ ಇನ್ ರಿಯಾಲಿಟಿ. ಅಂದರೆ ವಿದ್ಯಾರ್ಥಿಗಳಿರುವಂಥ ಸ್ಕಿಲ್ ಇರ್ಬೋದು, ಅವರ ನಾಲೆಡ್ಜನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ಅವರ ಅಭಿವೃದ್ಧಿಗೆ ಅಥವಾ ಅವರ ಲೈಫನ್ನು ಬಿಲ್ಡ್ ಮಾಡೋದಕ್ಕೆ ಸಹಕಾರಿ ಆಗಬೇಕಾಗುತ್ತೆ. ನೆಕ್ಸ್ಟ್ ಯಾವುದು? ಸೊ ದೇ ಮಸ್ಟ್ ಗಿವ್ ಈಸ್ ಓನ್ ಶೋಲ್ಡರ್ ಟು ಈಸ್ ಸ್ಟೂಡೆಂಟ್. ಯಾವುದಕ್ಕೆ? ಟು ಗ್ರೋ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಅಂದರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಮೆಂಟಲಿ ಆಗಿ ಮತ್ತು ಫಿಸಿಕಲ್ ಆಗಿ ಅವರ ಅಭಿವೃದ್ಧಿಗೋಸ್ಕರ ಶಿಕ್ಷಕ ಏನು ಮಾಡೋಕ್ಕಾಗುತ್ತೆ? ಶ್ರಮಿಸಬೇಕಾಗುತ್ತೆ. ನೆಕ್ಸ್ಟು ಟೀಚರ್ ಮಸ್ಟ್ ಬಿ ಫ್ರೆಂಡ್ಲಿ. ಬಹಳ ಇಂಪಾರ್ಟೆಂಟು. ಇನ್ ಸರ್ಟನ್ ಲಿಮಿಟ್. ವಿದ್ಯಾರ್ಥಿಗಳೊಂದಿಗೆ ಟೀಚರ್ ಅಥವಾ ಶಿಕ್ಷಕನ ಏನಾಗಿರಬೇಕು? ಫ್ರೆಂಡ್ಲಿ ನೇಚರನ್ನು ಹೊಂದಿರಬೇಕು. ಯಾಕೆ ಅಂದರೆ ಅಬ್ಸರ್ವ್ ಮಾಡಿ. ನೋಡಿ, ಈ ಶಿಕ್ಷಣ ವ್ಯವಸ್ಥೆ ಅಥವಾ ಒಂದು ಕ್ಲಾಸ್ ರೂಮಲ್ಲಿ ನೀವು ಏನಾದರೂ ಟೀಚಿಂಗನ್ನು ಮಾಡುವಾಗ ನೀವು ತುಂಬ ಸ್ಟ್ರಿಕ್ಟ್ ಮಾಡಿದರೆ ಏನಾಗುತ್ತೆ? ವಿದ್ಯಾರ್ಥಿಗಳಲ್ಲಿ ಅವರ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಯಾಕಂದರೆ ಫ್ರೆಂಡ್ಲಿ ನೇಚರ್ ಇದ್ದಾಗ ವಿದ್ಯಾರ್ಥಿಗಳು ನಿಮ್ಮ ಟೀಚಿಂಗ್ ಬಗ್ಗೆ ಅತಿ ಹೆಚ್ಚಾಗಿ ಆಸಕ್ತಿನ ಹೊಂದ್ತಾರೆ. ಅದರ ಮೂಲಕ ಅವರು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟು ಟೀಚರ್ ಮಸ್ಟ್ ಬಿ ಸೊ ಹ್ಯೂಮರಸ್ ಇನ್ಸೈಡ್. ಬಹಳ ಇಂಪಾರ್ಟೆಂಟ್. ನೋಡಿ, ಈಗ ನಾನು ಎಕ್ಸಾಂಪಲ್ ನನ್ನೇ ಬನ್ನಿ. ನಾನೀಗ ನಿಮಗೆ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ನಾವು ತುಂಬ ಸ್ಟ್ರಿಕ್ಟಾಗಿ ಯಾವಾಗಲೂ ಹಿಂಗೆ ಎತ್ಕೊಂಡು ಕ್ಲಾಸ್ ಮಾಡಿದ್ರೆ ಕೇಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಯಾವಾಗೊಬ್ಬ ಶಿಕ್ಷಕ ತುಂಬ ಖುಷಿಯಾಗಿ ಅಥವಾ ಹ್ಯೂಮರಸ್ ನೇಚರನ್ನು ಹೊಂದಿರ್ತಾನೆ, ಆಗ ಸೊ ನಮ್ಮ ಎದುರುಗಡೆ ಇರುವಂಥ ವಿದ್ಯಾರ್ಥಿಗಳು ಕೂಡ ಏನಾಗ್ತಾರಪ್ಪ ಅಂದರೆ ಅವರು ತುಂಬ ಏನು ಹ್ಯಾಪಿಯಾಗಿ ನಮ್ಮ ಟೀಚಿಂಗನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟು ದ ಗುಡ್ ಟೀಚರ್ ಮಸ್ಟ್ ಹ್ಯಾವ್ ಇನ್ ಡೆಪ್ತ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್. ಬಹಳ ಇಂಪಾರ್ಟೆಂಟ್. ನೋಡಿ, ಒಂದು ವೇಳೆ ಏನೋ ಈ 7 ಕ್ವಾಲಿಟೀಸ್ ಇದೆ, ಆದರೆ ಈ ಲಾಸ್ಟ್ ಇರುವಂಥ ಈ ಡೆಪ್ತ್ ನಾಲೆಡ್ಜ್ ಕ್ವಾಲಿಟಿ ಇಲ್ಲೇ ಇಲ್ವ ಅಂದ್ಕೊಟ್ರೆ ಅವಾಗ ಏನಾಗುತ್ತೆ?
ಆ ಟೀಚರ್ನ ಒಬ್ಬ ಗುಡ್ ಅಥವಾ ಗ್ರೇಟ್ ಟೀಚರ್ ಅಂತ ಕರೆಯೋದಕ್ಕೆ ಸಾಧ್ಯ ಆಗೋದ್ರಿಂದ ಈ 8ರಲ್ಲಿ ಅತ್ಯಂತ ಪ್ರಮುಖವಾದಂಥ ಕ್ವಾಲಿಟಿ ಏನಪ್ಪ ಅಂದರೆ ದ ಟೀಚರ್ ಶುಡ್ ಹ್ಯಾವ್ ಇನ್ ಡೆಪ್ತ್ ನಾಲೆಡ್ಜ್ ಅದರಲ್ಲಿ ಸಬ್ಜೆಕ್ಟಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಬಟ್ ಶಿಕ್ಷಕ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಶಿಕ್ಷಣ ಮಾಡಬೇಕಾದ್ರೆ ಜ್ಞಾನದ ಪ್ರಸರಣ ಮಾಡಬೇಕಾದ್ರೆ ನಾವು ಹೇಳುವಂಥ ಪ್ರತಿಯೊಂದು ಪಾಯಿಂಟು ತುಂಬ ಸತ್ಯತೆಯಿಂದ ಕೂಡಿರಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿರುವಂಥ ವಿಷಯವನ್ನು ನಾವು ತುಂಬ ಅನಲಿಟಿಕ್ ಆಗಿ ಕೂಡ ಹೇಳಬೇಕಾಗುತ್ತೆ. ಆದ್ದರಿಂದ ದ ಟೀಚರ್ ಶುಡ್ ಬಿ ಹ್ಯಾವ್ ಇನ್ ಡೆಪ್ತ್ ನಾಲೆಡ್ಜ್ ಆಫ್ ಸಬ್ಜೆಕ್ಟನ್ನು ಹೊಂದಿರಬೇಕಾಗುತ್ತೆ. ಇನ್ನು ಇದರ ಜೊತೆಗೆ ಹಾಗಾದ್ರೆ ಟೀಚರ್ಗೆ ಯಾವ ರೀತಿಯಾಗಿರುವಂಥ ಟಾಸ್ಕ್ಗಳು ಬರ್ತವೆ ನೋಡಿ. ಟೀಚರ್ಗೆ ಯಾವ ರೀತಿಯಾಗಿರುವಂಥ ಟಾಸ್ಕ್ಗಳು ನೋಡಿ. ಇದಕ್ಕಿಂತ ಮುಂಚೆ ನೀವು ಇದೆ ಯಾವುದು ದ ಕ್ವಾಲಿಟೀಸ್ ಆಫ್ ಟೀಚರ್ ಅಂತ ಬಂದಾಗ ನೋಡಿ, ವೀಕ್ ಸ್ಟೂಡೆಂಟ್ ತುಂಬ ಕಡೆ ಕೇಳಿದ್ದಾನೆ ಅಂತ ಕೇಳಿದ್ದಾನೆ ಎಕ್ಸಾಮಲ್ಲಿ. ಶಿಕ್ಷಕನ ಅತ್ಯಂತ ಪ್ರಮುಖ ಕ್ವಾಲಿಟಿ ಏನಾಗಿರ್ಬೇಕಪ್ಪ ಅಂದರೆ ಯಾವುದು ಆಪ್ಷನ್ ಕೊಟ್ಟಿರ್ತಾನೆ. ಏನು ಒಂದೇದು ವೀಕ್ ಸ್ಟೂಡೆಂಟನ್ನು ಐಡೆಂಟಿಫೈ ಮಾಡೋದು, ಬ್ರಿಲಿಯಂಟ್ ಸ್ಟೂಡೆಂಟನ್ನು ಐಡೆಂಟಿಫೈ ಮಾಡೋದು, ನೆಕ್ಸ್ಟು ವೀಕ್ ಸ್ಟೂಡೆಂಟ್ಗೆ ಏನು ಸಪೋರ್ಟಿವ್ ನೇಚರನ್ನು ಹೊಂದಿರುವಂಥದ್ದು, ಲಾಸ್ಟದು ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಮಾತ್ರ ಎಂಕರೇಜ್ ಮಾಡುವಂಥದ್ದು. ಈ ರೀತಿಯಾಗಿ ಆಪ್ಷನ್ ಕೇಳಿದಾಗ ನೀವು ಆಪ್ಷನ್ ಆಗಿರಬೇಕು ವೀಕ್ ಸ್ಟೂಡೆಂಟನ್ನು ಐಡೆಂಟಿಫೈ ಮಾಡಿ ಅವರ ಪ್ರೋಗ್ರೆಸ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಇದರ ಬಗ್ಗೆ ಕೂಡ ಕ್ವಶನ್ ಕೇಳಿದ್ದಾನೆ. ಅದೇ ರೀತಿಯಾಗಿ ಐಡೆಂಟಿಫೈ ದ ನಾಲೆಡ್ಜ್ ಆಫ್ ಸ್ಟೂಡೆಂಟ್ ಇದರ ಬಗ್ಗೆ ಕೂಡ ಕ್ವಶನ್ ಅನ್ನು ಕೇಳಿದ್ದಾನೆ. ಇನ್ನು ಬಹಳ ಇಂಪಾರ್ಟೆಂಟ್ ಲಾಸ್ಟ್ ಇದೆಯಲ್ಲ, ಸೊ ಇನ್ ಡೆಪ್ತ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್ ಅಂದರೆ ಶಿಕ್ಷಕನ ಪ್ರಾಥಮಿಕ ಕರ್ತವ್ಯ ಅಥವಾ ಪ್ರಾಥಮಿಕ ಕ್ವಾಲಿಟಿ ಏನಾಗಿರ್ಬೇಕಪ್ಪ ಅಂದರೆ ದೇ ಹ್ಯಾವ್ ಟು ಬಿ ಹ್ಯಾವ್ ಇನ್ ಡೆಪ್ತ್ ನಾಲೆಡ್ಜ್ ಆಫ್ ದ ಸಬ್ಜೆಕ್ಟ್. ಈ ರೀತಿಯಾಗಿ ನೋಡಿ, ಇದರಲ್ಲೇ ತುಂಬ ಕ್ವಶನ್ಗಳನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಿದೆ. ಆದ್ದರಿಂದ ಈ ಪಾಯಿಂಟನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಅವರು ಯಾವುದೇ ರೀತಿಯ ಕ್ವಶನನ್ನು ಕೇಳಿ ಇದರ ಬೇಸ್ ಮೇಲೆ ನೀವು ಅದಕ್ಕೆ ಆನ್ಸರನ್ನು ಮಾಡ್ಬೋದಾಗಿದೆ. ಈಗ ಮತ್ತೆ ಇದಕ್ಕೆ ಬನ್ನಿ, ಟಾಸ್ಕ್. ಹಾಗಾದರೆ ಟೀಚರ್ಗೆ ಯಾವ ರೀತಿಯಾಗಿರುವಂಥ ಟಾಸ್ಕನ್ನು ಮಾಡ್ತಾರೆ ಅಂತ ಬಂದಾಗ ಫಸ್ಟ್ ಒನ್ ಯಾವುದು ಪ್ರಿಪೇರಿಂಗ್ ನ್ಯೂ ಟಾಪಿಕ್ ಅಥವಾ ಲರ್ನಿಂಗ್ ನ್ಯೂ ಟಾಪಿಕ್ಸ್. ಏನು ಸೊ ಶಿಕ್ಷಕ ಆದಂಥವನು ಅಥವಾ ಟೀಚರ್ ಆದಂಥವ್ನು ಏನು ಮಾಡಬೇಕು, ಸೊ ದೇ ಹ್ಯಾವ್ ಟು ಬಿ ಪ್ರಿಫೇರ್ ಎ ನ್ಯೂ ಟಾಪಿಕ್ ಅಥವಾ ನ್ಯೂ ಸಬ್ಜೆಕ್ಟ್ ಅಥವಾ ನ್ಯೂ ಮ್ಯಾಟರ್ಸ್, ಹೊಸ ವಿಷಯವನ್ನು ಅಥವಾ ಒಂದು ಹೊಸ ಕಾನ್ಸೆಪ್ಟನ್ನು ಪ್ರಿಪೇರನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಆಸ್ಕಿಂಗ್ ಕ್ವಶನ್. ನೋಡಿ, ಟೀಚರ್ನ ಟಾಸ್ಕ್ ಏನಾಗಿರ್ಬೇಕಪ್ಪ ಅಂದರೆ ಒಂದು ವಿಷಯವನ್ನು ಏನು ಡೆಲಿವರಿ ಮಾಡಿದ ನಂತರ ಅಥವಾ ಒಂದು ವಿಷಯವನ್ನು ತಿಳಿಸಿದ ನಂತರ ನಿಮಗೆ ಸಂಬಂಧಿಸಿದಂತೆ ಕ್ವಶನ್ ಆಸ್ಕಿಂಗ್ಸ್ ಟು ಸ್ಟೂಡೆಂಟ್. ಯಾಕೆ ಕ್ವಶನ್ ಕೇಳಬೇಕು ನೋಡಿ, ಕ್ವಶನ್ ಯಾಕೆ ಕೇಳಬೇಕಪ್ಪ ಅಂದರೆ ಸ್ಟೂಡೆಂಟನ್ನು ಎದುರಿಸಬೇಕಂತಲ್ಲ, ಆ ಕ್ವಶನನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಆ ಫಿಯರನ್ನು ಹೋಗಲಾಡಿಸುವಂಥದ್ದು. ಅದರ ಜೊತೆಗೆ ಆ ಕ್ವಶನನ್ನು ಕೇಳುವ ಮೂಲಕ ಆ ಸರ್ಟೆನ್ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥ ಆಗಿದೆ ಅಥವಾ ಅವರ ಗ್ರಾಪ್ಸಿಂಗ್ ಪವರ್ ಎಷ್ಟಿದೆ ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ನೆಕ್ಸ್ಟು ಪ್ರೆಸೆಂಟಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ನೋಡಿ, ಕೇವಲ ಒಂದು ಟೀಚಿಂಗನ್ನು ಮಾಡುವಾಗ ಕೇವಲ ಒನ್ ವೇ ಟೀಚಿಂಗ್ ಆಗಿರಬಾರ್ದು. ಏನಾಗಿರ್ಬೇಕಪ್ಪ ಅಂದರೆ ಸೊ ದಟ್ ಶುಡ್ ಬಿ ಹ್ಯಾವ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ಅದರ ಜೊತೆಗೆ ಒಂದು ಕ್ಲಾಸನ್ನು ಮಾಡಬೇಕಾದ್ರೆ ಪ್ರಾಕ್ಟಿಕಲ್ ಆಗಿರ್ಬೋದು ಅಥವಾ ಎಕ್ಸಾಂಪಲ್ ಈ ರೀತಿಯಾಗಿರುವಂಥ ಪ್ರೆಸೆಂಟಿಂಗ್ ಅಂದರೆ ಡಿಫ್ರೆಂಟ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ನಾವಲ್ಲಿ ಕ್ಲಾಸ್ ರೂಮಲ್ಲಿ ಪ್ರೆಸೆಂಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಮಾನಿಟರಿಂಗ್ ದ ಸ್ಟೂಡೆಂಟ್ ಲರ್ನಿಂಗ್. ನೋಡಿ, ತುಂಬ ಸರಿ ಎಕ್ಸಾಂಪಲ್ ಕೇಳಿದ್ದಾನೆ. ಸೊ ಮಾನಿಟರ್ ಅಥವಾ ಮೆಂಟರ್. ಸೊ ಮೆಂಟರ್ ಯಾರಾಗಿರ್ತಾರೆ ಅಂತ ಕೇಳಿದ್ದಾನೆ. ಸೊ ಮೆಂಟರ್ ಯಾರಪ್ಪ ಅಂದರೆ ಟೀಚರ್ ನಾವು ಮೆಂಟರ್ ಅಂತ ಕರಿತೀವಿ. ಮೆಂಟಿ ಅಂದರೆ ಯಾರು? ಸೊ ಸ್ಟೂಡೆಂಟ್ ಅಲ್ವಾ. ಅದಕ್ಕೆ ಅಬ್ಸರ್ವ್ ಮಾಡಿ, ಟೀಚಿಂಗಲ್ಲಿ ಬಂದಾಗ ಮೆಂಟರ್ ಮೆಂಟಿ ಅಂತ ಬರುತ್ತೆ. ಸೊ ಮೆಂಟರ್ ಅಂದರೆ ಟೀಚರು, ಮೆಂಟಿ ಅಂದರೆ ಇದು ಸ್ಟೂಡೆಂಟ್ ಆಗಿರ್ತಾರೆ. ಇದ್ರ ಬಗ್ಗೆ ಕೂಡ ಕ್ವಶನನ್ನು ಕೇಳಿದ್ದಾರೆ. ನೆಕ್ಸ್ಟು ಗಿವ್ ದ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್. ಬಹಳ ಇಂಪಾರ್ಟೆಂಟ್ ನೋಡಿ, ಒಂದು ಕ್ಲಾಸ್ ಆದ ಮೇಲೆ ಸ್ಟೂಡೆಂಟ್ನ ಫೀಡ್ಬ್ಯಾಕನ್ನು ಕಲೆಕ್ಟ್ ಮಾಡುವ ಜೊತೆಗೆ ನಾವು ಕೂಡ ಆ ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಕಾನ್ಸೆಪ್ಟ್ ಬಗ್ಗೆ ಏನೋ ಒಂದು ರಾಂಗು ಅರ್ಥವನ್ನು ಮಾಡ್ಕೊಂಡಿರ್ತಾರೆ. ಅದರಿಂದ ಅದರ ನಿಜವಾದ ಸತ್ಯತೆ ಏನಂತ ತಿಳಿಸಿ ಅವರಿಗೆ ನಾವು ಸರಿಯಾಗಿರುವಂಥ ಫೀಡ್ಬ್ಯಾಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಆಲ್ರೆಡಿ ಹೇಳಿರುವಂಥ ವಿಷಯವನ್ನು ಮತ್ತೆ ಸ್ವಲ್ಪ ಹೈಲೈಟಾಗಿ ಎಕ್ಸಾಂಪಲ್ ಹೇಗೆ, ಸೊ ನಾರ್ಮಲಾಗಿ ನೋಡಿ ಒಂದು ಕ್ಲಾಸ್ ಮಾಡುವಾಗ ನಾವು ಸ್ಟಾರ್ಟಿಂಗಲ್ಲಿ 1 ಅವರ್ ಇದೆ ಅಂದ್ಕೊಳ್ಳಿ. ಸೊ 1 ಅವರಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು 5 ಮಿನಿಟು ಅದರ ಬಗ್ಗೆ ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತೀವಿ. ನೆಕ್ಸ್ಟ್ ಅದರ ಟಾಪಿಕನ್ನು ಅಥವಾ ಆ ವಿಷಯವನ್ನು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೀವಿ. ಲಾಸ್ಟ್ ಒಂದು 5 ಮಿನಿಟ್ ಏನು ಮಾಡ್ತೀವಪ್ಪ ಅಂದರೆ ಈಗಾಗಲೇ ಡಿಸ್ಕಷನ್ ಮಾಡಿರುವಂಥ ವಿಷಯ ಇದೆಯಲ್ಲ ಅದನ್ನು ಮತ್ತೆ ಸಮ್ಮರೈಸ್ ಮಾಡುವಂಥ ಅಥವಾ ರಿವ್ಯೂವಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ರೀಟೀಚಿಂಗ್ ಅಂದ್ರೇನು, ಈಗಾಗಲೇ ಮಾಡಿರುವಂಥ ಒಂದು ವಿಷಯವನ್ನು ಒಂದು ವೇಳೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದ್ದರೆ ಅಥವಾ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅದನ್ನು ರೀಟೀಚಿಂಗ್ ಮಾಡುವಂಥ ಟಾಸ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಟ್ಯುಟೋರಿಯಲ್ ಕ್ಲಾಸಸ್. ಇದು ಬಹಳ ಇಂಪಾರ್ಟೆಂಟು. ಯಾಕೆ ನೋಡಿ, ಈ ಫಸ್ಟ್ ಒನ್ ಮತ್ತು ಇದಕ್ಕೆ ಲಿಂಕ್ ಇದೆ. ನಾವು ಯಾವಾಗ ಒಂದು ವೀಕ್ ಸ್ಟೂಡೆಂಟನ್ನು ಐಡೆಂಟಿಫೈನ ಮಾಡ್ತೀವಿ, ಅವರ ಅಭಿವೃದ್ಧಿ ಏನು ಮಾಡಬೇಕಪ್ಪ ಅಂದರೆ ಒಂದು ಕೆಲವೊಂದು ಸ್ಪೆಷಲ್ ಆಗಿರುವಂಥ ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೇಕಾಗುತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟೇ ಟ್ಯುಟೋರಿಯಲ್ ಕ್ಲಾಸಸ್. ನೋಡಿ, ಈ ಟ್ಯುಟೋರಿಯಲ್ ಕ್ಲಾಸ್ ಕೇವಲ ವೀಕ್ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಸೊ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ಗೆ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾವ ರೀತಿ ಅಂದರೆ ವೀಕ್ ಸ್ಟೂಡೆಂಟ್ಸ್ ಆಗಿದ್ದರೆ ಅವರಿಗೆ ಆ ಟ್ಯುಟೋರಿಯಲ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಅವರಿಗೆ ಅರ್ಥವಾಗದಿರುವಂಥ ವಿಷಯನ ಮತ್ತೆ ಏನು ಮಾಡೋದು ಅಂದರೆ ಅವರಿಗೆ ಟೀಚನ್ನ ಮಾಡುವಂಥದ್ದು. ಅದೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆದರೆ
ಆ ಸಬ್ಜೆಕ್ಟಿನ ಜೊತೆಗೆ ಅವರ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಲರ್ನಿಂಗ್ ಟೆಕ್ನಿಕ್ಗಳನ್ನು ಅವರಿಗೆ ತಿಳಿಸುವಂಥದ್ದು. ನೆಕ್ಸ್ಟು ಪ್ರಿಪೇರಿಂಗ್ ದ ಸ್ಟೂಡೆಂಟ್ಸ್ ನೋಟ್ಸ್, ಬಹಳ ಇಂಪಾರ್ಟೆಂಟ್ ನೋಡಿ. ವಿದ್ಯಾರ್ಥಿಗಳಲ್ಲಿ ಅವರೆಷ್ಟೇ ಬ್ರಿಲಿಯಂಟ್ ಆಗಿದ್ರು ಕೂಡ ಅವರಿಗೆ ಒಂದು ಮೆಟೀರಿಯಲ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ ಬೇಕಾಗುತ್ತೆ. ಆದ್ದರಿಂದ ಟೀಚರ್ನ ಒಂದು ಟಾಸ್ಕ್ ಏನಪ್ಪ ಅಂದರೆ ದೇ ಹ್ಯಾವ್ ಟು ಬಿ ಪ್ರಿಪೇರ್ ದ ಸ್ಟೂಡೆಂಟ್ಸ್ ನೋಟ್ಸನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇನ್ನು ಲಾಸ್ಟ್ ಒನ್ ಪ್ರಿಪೇರಿಂಗ್ ಕ್ವಶನ್ ಬ್ಯಾಂಕ್ಸ್. ಸೊ ಈಗಾಗಲೇ ಏನೊಂದು ಟೀಚಿಂಗನ್ನು ಮಾಡಿರ್ತೀವಿ ಅದಕ್ಕೆ ತಕ್ಕಂತೆ ಏನು ಮಾಡಬೇಕಂದ್ರೆ ಒಂದು ಕ್ವಶನ್ ಬ್ಯಾಂಕನ್ನು ಮಾಡಬೇಕಾಗುತ್ತೆ. ನೋಡಿ ನಾವು ಇಲ್ಲೇನು ಡಿಸ್ಕಷನ್ ಮಾಡಿದ್ವಲ್ಲ ಇದೆಲ್ಲ ಏನಪ್ಪ ಅಂದರೆ ಇದನ್ನು ಒನ್ ವೇ ಮೆಥಡ್ ಆಫ್ ಟೀಚರ್ ಟಾಸ್ಕ್ ಅಂತ ಕರಿತೀವಿ. ಅಂದರೆ ಇದನ್ನು ಒನ್ ವೇ ಮೆಥಡ್ ಅಂತ ಹಾಗಾದ್ರೆ ಇದನ್ನು ಬಿಟ್ಟು ಮತ್ತೇನಿದೆ, ಸೊ ಇದನ್ನು ಟೂ ವೇ ಮೆಥಡ್ ಅಂತ ಬಂದರೆ ಅಬ್ಸರ್ವ್ ಮಾಡಿ. ಸೊ ಇಲ್ಲಿರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದು ಟೂ ವೇ ಮೆಥಡ್. ಹಾಗಾದ್ರೆ ಎರಡಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಒನ್ ವೇ ಮೆಥಡಲ್ಲಿ ಟೀಚರ್ ಸೆಂಟ್ರಿಕ್ ಆಗಿರುತ್ತೆ, ಟೂ ವೇ ಮೆಥಡಲ್ಲಿ ಇದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ. ಸೊ ಅದರಿಂದ ಈ ಟೂ ವೇ ಟೀಚರ್ ಟಾಸ್ಕ್ ಅಂತ ಬಂದಾಗ ಫಸ್ಟ್ ಏನಪ್ಪ ಅಂದರೆ ಟು ಬ್ರಿಂಗ್ ಡಿಸೈರ್ಡ್ ಚೇಂಜಸ್, ಅಂದರೆ ವಿದ್ಯಾರ್ಥಿಗಳಲ್ಲಿ ಅವರ ಬಿಹೇವಿಯರ್ ಅಂದರೆ ಓವರಾಲ್ ಆಗಿ ಡಿಸೈರ್ಡ್ ಚೇಂಜಸನ್ನು ತರುವಂಥದ್ದು ಶಿಕ್ಷಕನ ಅಥವಾ ಟೀಚರ್ನ ಮೊದಲ ಟಾಸ್ಕ್ ಆಗಿರುತ್ತೆ. ನೋಡಿ ಇದು ಟೂ ವೇ ಅಲ್ವಾ, ಅಲ್ಲಿರುವಂಥದ್ದು ಟೀಚರ್ ಸೆಂಟ್ರಿಕ್ ಆಗಿರುವಂಥ ಟಾಸ್ಕ್ಗಳು, ಇಲ್ಲಿರುವಂಥದ್ದು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುವಂಥ ಟಾಸ್ಕ್ಗಳಾಗಿರುತ್ತೆ. ಸೊ ಫಸ್ಟ್ ಒಂದು ಯಾವುದು ಟು ಬ್ರಿಂಗ್ ಡಿಸೈರ್ಡ್ ಚೇಂಜಸ್ ಇನ್ ದ ಸ್ಟೂಡೆಂಟ್ ಬಿಹೇವಿಯರ್ ಅಥವಾ ಲರ್ನಿಂಗ್ ಬಿಹೇವಿಯರಲ್ಲಿ ತರಬೇಕಾಗುತ್ತೆ. ಸೆಕೆಂಡ್ ಒನ್ ಏನು, ಸೊ ಚೇಂಜಸ್ ಇನ್ ಲರ್ನರ್ಸ್ ಮೈಂಡ್ ಸೆಟ್ ಅಥವಾ ಮೈಂಡ್ ಸೆಟ್ ಅಂತ ಕರಿತೀವಿ. ಹಂಗಂದ್ರೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕಲಿಯುವ ವಿಧಾನ ಏನಿದೆಯಲ್ಲ ಆ ವಿಧಾನದಲ್ಲಿ ಚೇಂಜನ್ನು ತರುವಂಥದ್ದು. ನೆಕ್ಸ್ಟ್ ಯಾವುದಪ್ಪ ಅಂದರೆ ಟು ಗಿವ್ ಸಫಿಷಿಯೆಂಟ್ ನಾಲೆಡ್ಜ್ ಟು ದ ಸ್ಟೂಡೆಂಟ್, ಅಂದರೆ ಯಾವುದೇ ಒಂದು ವಿಷಯದ ಸಂಪೂರ್ಣ ಜ್ಞಾನವನ್ನು ವಿದ್ಯಾರ್ಥಿಗಳು ನೀಡುವಂಥದ್ದು ಏನಪ್ಪ ಅಂದರೆ ಟೀಚರ್ನ ಟಾಸ್ಕ್. ಆದರೆ ಏನು ಹಾಗಾದ್ರೆ ಏನಪ್ಪ ಅಂದರೆ ಯಾವುದೋ ಒಂದು ಕಾನ್ಸೆಪ್ಟನ್ನು ಮಾಡ್ತೀವಿ, ಯಾವುದೋ ಒಂದು ಕಾನ್ಸೆಪ್ಟನ್ನು ನಾವು ಕ್ಲಾಸನ್ನು ಮಾಡಿದಾಗ ಆ ಕಾನ್ಸೆಪ್ಟನ್ನು ಮಾಡಿದ ನಂತರ ಸಮ್ಮರೈಸ್ ಮಾಡಬೇಕಾಗುತ್ತೆ. ಸಮ್ಮರೈಸ್ ಮಾಡಿದ ಮೇಲೂ ಕೂಡ ಆ ಕಾನ್ಸೆಪ್ಟ್ ಇರುವಂಥ ಕೆಲವೊಂದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಷ್ಟೇ ಅಲ್ಲ, ಇದು ಪ್ರಾಕ್ಟಿಕಲ್ ಆಗಿರುವ ಯಾವ ರೀತಿಯಾಗಿ ಅಪ್ಲಿಕೇಬಲ್ ಆಗುತ್ತೆ, ಆ ಅಪ್ಲಿಕೇಬಲ್ ಆಗುವಂಥ ಅಥವಾ ಅಪ್ಲಿಕೇಬಲ್ ಮಾಡುವಂಥ ಸಂದರ್ಭದಲ್ಲಿ ಎದುರಾಗುವಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಸಜೆಷನನ್ನು ನಾವು ಏನು ಕೊಡಬಹುದು, ಈ ರೀತಿಯಾಗಿ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಏನು ಮಾಡಬೇಕಂದ್ರೆ ಸೊ ದೇ ಹ್ಯಾವ್ ಟು ಬಿ ಸಫಿಷಿಯೆಂಟ್ ಆಗಿರುವಂಥ ನಾಲೆಜನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ ಮತ್ತು ಜ್ಞಾನವನ್ನು ನೀಡಬೇಕಾಗುತ್ತೆ. ನೆಕ್ಸ್ಟು ಟು ಎನ್ಹಾನ್ಸ್ ದ ಸ್ಕಿಲ್. ನೋಡಿ ಸ್ಕಿಲ್ ಅಂದರೆ ಟು ನೋ ದ ನಾಲೆಡ್ಜ್ ಟು ಬಿ ಇಂಪ್ಲಿಕೇಟ್ ಇನ್ ದ ಪ್ರಾಕ್ಟಿಕಲ್ ವೇ ಅಂತ ಕರಿತೀವಿ. ಆದ್ದರಿಂದ ಸೊ ಲರ್ನಿಂಗ್ ಪ್ರೊಸೆಸ್ನ ಜೊತೆಗೆ ಸ್ಟೂಡೆಂಟಿನ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡೋದು ಕೂಡ ಏನು ಟೀಚರ್ನ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಮೋಟಿವೇಟ್, ಅದು ಸೋಷಿಯಲ್ ಆ್ಯಕ್ಟಿವಿಟೀಸ್. ನೋಡಿ ಬಹಳ ಇಂಪಾರ್ಟೆಂಟ್ ಈ ಮಾಡರ್ನ್ ಟೀಚಿಂಗಲ್ಲಿ ಇದು ಅತ್ಯಂತ ಪ್ರಮುಖವಾಗಿತ್ತು. ಯಾಕಂದರೆ ಈಗಿನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ದೇ ಆರ್ ದ ಬುಕ್ ಸೆಂಟ್ರಿಂಗ್ ಆಗಿದ್ದಾರೆ. ಹಂಗಂದ್ರೇನು, ಅವ್ರು ಕೇವಲ ಒಂದು ವಿಷಯವನ್ನು ಓದೋದಷ್ಟೇ, ಆದರೆ ಅವ್ರಿಗೆ ಸರಿಯಾಗಿರುವಂಥ ಪ್ರಾಕ್ಟಿಕಲ್ ಅಥವಾ ಸಾಮಾಜಿಕ ಪ್ರಜ್ಞೆ ಕೂಡ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಶಿಕ್ಷಕನ ಪ್ರಮುಖ ಟಾಸ್ಕ್ ಏನಪ್ಪ ಅಂದರೆ ಅವನಿಗೆ ಲರ್ನಿಂಗ್ ಪ್ರೊಸೆಸ್ನ ಅಥವಾ ಲರ್ನಿಂಗ್ ಆ್ಯಕ್ಟಿವಿಟೀಸಿನ ಜೊತೆಗೆ ಅವನಿಗೆ ಸ್ಕಿಲ್ಲನ್ನು ಕಳಿಸುವುದಂತೂ ಅಷ್ಟೇ ಅಲ್ಲ, ಅವನು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸುವಂತೆ ಏನು ಮಾಡೋದು ಮೋಟಿವೇಶನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು, ಮೋಟಿವೇಟ್ ಟು ಆಸ್ಕ್ ಎನಿ ಡೌಟ್ ಇನ್ ದ ಮೈಂಡ್. ಬಹಳ ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಅಥವಾ ಪ್ರಶ್ನೆ ಮಾಡುವಂಥ ಸ್ವಭಾವನೇ ಹೋಗ್ಬಿಟ್ಟಿದೆ. ಆದ್ದರಿಂದ ಶಿಕ್ಷಕನ ಏನು ಒಂದು ಟಾಸ್ಕ್ ಏನಪ್ಪ ಅಂದರೆ ವಿ ಹ್ಯಾವ್ ಟು ಬಿ ಮೋಟಿವೇಟ್, ಅಂದರೆ ದೇ ಹ್ಯಾವ್ ಟು ಬಿ ಟೀಚರ್ ಶುಡ್ ಬಿ ಮೋಟಿವೇಟ್ ದ ಸ್ಟೂಡೆಂಟ್ ಏನಂತ ಟು ಆಸ್ಕ್ ಎನಿ ಡೌಟ್. ಅವರ ಮೈಂಡಲ್ಲಿ ಬರುವಂಥ ಅವರ ಮೈಂಡಲ್ಲಿ ಬರುವಂಥ ಯಾವುದೇ ಕ್ವಶನನ್ನು ಧೈರ್ಯವಾಗಿ ಕೇಳುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ಳುವ ರೀತಿಯಾಗಿ ನಾವು ಅವರಿಗೆ ಮೋಟಿವೇಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಶುಡ್ ನಾಟ್ ಫಿಯರ್ ಅಂದ್ರೇನು ಅಂದರೆ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಅಥವಾ ಕೇಳದಿರ್ಬೋದು ಅಥವಾ ಪ್ರೆಸೆಂಟೇಷನ್ ಮಾಡಿರ್ಬೋದು, ಅವರಿಗೆ ಯಾವುದೇ ರೀತಿಯಾಗಿರುವಂಥ ಭಯ ಪಡೋದೇನೆ, ಅಂದರೆ ಭಯ ಪಡೋದನ್ನು ಹೋಗಲಾಡಿಸುವಂಥ ಕಾರ್ಯ ಕೂಡ ಮಾಡಬೇಕಾಗುತ್ತೆ. ಆ್ಯಂಡ್ ಫ್ರೆಂಡ್ಲಿ ಅಪ್ ಟು ಸರ್ಟನ್ ಲಿಮಿಟ್, ಇದು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೋಡಿ ಅವನಿಗೆ ಭಯ ಹೋಗ್ಬೇಕಂದ್ರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಬಿ ಇನ್ ಫ್ರೆಂಡ್ಲಿ ನೇಚರ್. ಎಲ್ಲಿ ತನಕ ಎ ಸರ್ಟನ್ ಲಿಮಿಟ್, ಒಂದು ಸರ್ಟನ್ ಲಿಮಿಟ್ ತನಕ ನಾವು ಸ್ಟೂಡೆಂಟಿನ ಜೊತೆಗೆ ಫ್ರೆಂಡ್ಲಿ ನೇಚರ್ ಆಗಿರೋದ್ರಿಂದ ಅವರಲ್ಲಿರುವಂಥ ಭಯವನ್ನು ನಾವು ಹೋಗಲಾಡಿಸಬಹುದಾಗಿದೆ. ನೋಡಿ ಈ ರೀತಿಯಾಗಿ ಸೊ ಟೀಚರ್ನ ಟಾಸ್ಕ್ಗಳಲ್ಲೇ ಎರಡು ರೀತಿ ಬರುತ್ತೆ. ನಾವು ಆಗಲೇ ಡಿಸ್ಕಷನ್ ಮಾಡೋದು. ನೋಡಿ ಇಲ್ಲಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಇದಿಷ್ಟು ಕೂಡ ಏನು ಒನ್ ವೇ ಟಾಸ್ಕ್ ಅಂತ ಕರಿತೀವಿ. ಅಂದರೆ ಇದು ಟೀಚರ್ ಸೆಂಟ್ರಿಕ್ ಆಗಿರುವಂಥ ಟಾಸ್ಕ್ಗಳು ಆಗಿದ್ದಾವೆ. ನಾವು ಈಗ ಡಿಸ್ಕಷನ್ ಮಾಡಿದ್ದು ಅದು ಈ ಪಾಯಿಂಟ್ಗಳಿದೆಯಲ್ಲ, ಇದು ಟೂ ವೇ ಟೀಚರ್ ಟಾಸ್ಕ್ ಅಂತ ಕರಿತೀವಿ. ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ. ಇದರ ಜೊತೆಗೆ ಹಾಗಾದರೆ ಟೀಚರ್ನ ರೋಲ್ ಏನು? ನೋಡಿ ನಾವು ಇಷ್ಟು ತನಕ ಡಿಸ್ಕಷನ್ ಮಾಡಿದೆ ರೋಲ್ ಅಲ್ವಾ, ಆದರೂ ಕೂಡ ಸ್ಪೆಸಿಫಿಕ್ ಆಗಿ ಟೀಚರ್ನ ರೋಲನ್ನು ಐಡೆಂಟಿಫೈನ ಮಾಡಿದ್ದಾರೆ. ಅದರ ಫಸ್ಟ್ ಏನಪ್ಪ ಅಂದರೆ ದ ಟೀಚರ್ ಈಸ್ ಎ ರಿಸೋರ್ಸ್ ಪ್ರೊವೈಡರ್ ಆಗಿರ್ತಾನೆ. ಅಂದರೆ ಯಾವುದೇ ಒಂದು ವಿಷಯ ಅಥವಾ ಮ್ಯಾಟರ್ನ
ಏನು ಓವರಾಲ್ ಇರುವಂಥ ಇನ್ಫಾರ್ಮೇಷನನ್ನು ನಾಲೆಡ್ಜನ್ನು ಪ್ರೊವೈಡ್ ಮಾಡೋದು ಯಾರಪ್ಪ ಅಂದರೆ ಟೀಚರ್ ಆಗಿರ್ತಾನೆ. ದಟ್ ಮೇ ಬಿ ಇನ್ ದ ಲೆಕ್ಚರ್ ಮೆಥಡ್ ಅಥವಾ ನೋಟ್ಸ್ ಅಥವಾ ಯಾವುದೇ ರೀತಿಯಾಗಿರುವಂಥ ಒಂದು ಮೆಥಡ್ ಆಗಿರುತ್ತೆ. ಇನ್ನು ಇನ್ಸ್ಟ್ರಕ್ಷನಲ್ ಸ್ಪೆಷಲಿಸ್ಟ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಟೀಚರ್ನ ರೋಲ್ ಏನಪ್ಪ ಅಂದರೆ ಇನ್ಸ್ಟ್ರಕ್ಷನಲ್ ಸ್ಪೆಷಲಿಸ್ಟ್. ಹಾಗಾದ್ರೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೆ ನೋಡಿ, ಯಾವುದೋ ಒಂದು ವಿಷಯ ಇದೆ, ಆ ವಿಷಯವನ್ನು ಕಲಿಯುವಂಥ ವಿಧಾನ ಇದೆಯಲ್ಲ ಅದು ತುಂಬ ರೀತಿಯಾಗಿದೆ. ಆಗಿದ್ರೆ ಆ ವಿಧಾನ ಯಾವುದು, ಯಾವ ರೀತಿಯ ವಿಧಾನವನ್ನು ನಾವು ಬಳಸ್ಕೋಬೇಕಾಗುತ್ತೆ, ಅಲ್ಲಿರುವಂಥ ಸ್ಮಾರ್ಟ್ ಸ್ಕಿಲ್ಲನ್ನು ಹೇಗೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು, ಆ ಕಾನ್ಸೆಪ್ಟಲ್ಲಿರುವಂಥ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು, ಇದೆಲ್ಲರ ಜೊತೆಗೆ ಅವನ ಸ್ಕಿಲ್ಲನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ವಾ. ಇದರ ಜೊತೆಗೆ ಮತ್ತೇನು ಆಗಲೇ ಡಿಸ್ಕಷನ್ ಮಾಡ್ದಂಗೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಇಂಪ್ರೂವ್ಮೆಂಟ್ ದ ಟು ಇನ್ವಾಲ್ವ್ಮೆಂಟ್ ಆಫ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ಮೆಂಟ್ ಆಗುವ ರೀತಿಯಾಗಿ ನಾವು ಅಂದರೆ ಟೀಚರ್ಸು ಇಲ್ಲಿ ಪಾತ್ರವನ್ನು ವಹಿಸಬೇಕಾಗುತ್ತೆ. ನೆಕ್ಸ್ಟು ಕರಿಕ್ಯುಲಮ್ ಸ್ಪೆಷಲಿಸ್ಟ್ ನೋಡಿ, ಯಾವುದೇ ಒಬ್ಬ ಟೀಚರ್ ಆಗಿರಲಿ ಒಂದು ಸಬ್ಜೆಕ್ಟ್ನ ಇನ್ ಡೆಪ್ತ್ ನಾಲೆಡ್ಜನ್ನು ಹೊಂದಿರ್ತಾರೆ. ಅಂದರೆ ಅದರ ಜೊತೆಗೆ ಆ ಕೋರ್ಸ್ನ ಓವರಾಲ್ ಕರಿಕ್ಯುಲಮ್ನ ಸ್ಪೆಷಲಿಸ್ಟು ಯಾರಾಗಿರ್ತಾರೆ, ಟೀಚರೇ ಆಗಿರ್ತಾರೆ. ನೆಕ್ಸ್ಟ್ ಏನು ಕ್ಲಾಸ್ ರೂಮ್ ಸಪೋರ್ಟರ್ ನೋಡಿ, ಕ್ಲಾಸ್ ರೂಮ್ ಲೀಡರ್ ಕೂಡ ಹೌದು. ಟೀಚರ್ನವರು ಕ್ಲಾಸ್ ರೂಮ್ನ ಲೀಡರ್ ನೋಡಿ, ಮತ್ತು ಹಂಗೆ ಅನ್ಕೊಂಡು ಸೇರ್ ಅಂದ್ಕೊಂಡಿದ್ದೀರಿ ಅಲ್ವಾ. ಸೊ ಕ್ಲಾಸ್ ರೆಪ್ರೆಸೆಂಟೇಟಿವ್ ಏನಪ್ಪ ಅಂದರೆ ಸ್ಟೂಡೆಂಟ್ನ ಪರವಾಗಿ, ಆ ಸ್ಟೂಡೆಂಟ್ನ ಪರವಾಗಿ ಅವರು ಆಗಿರ್ತಾರೆ. ಆದರೆ ಕ್ಲಾಸ್ ರೂಮ್ ಲೀಡರ್ ಅಂದ್ರೆ ಏನು, ಆ ಕ್ಲಾಸಿನ ಮುಖ್ಯಸ್ಥರಾಗಿರ್ತಾರೆ, ಆ ಕ್ಲಾಸ್ ಮಾಡುವಾಗ ಆ ಟೀಚರ್ ಆಗಿರ್ತಾರೆ. ಅದರಿಂದ ಕ್ಲಾಸ್ ರೂಮ್ ಲೀಡರ್ ಕೂಡ ಹೌದು, ಆ ಕ್ಲಾಸ್ ರೂಮ್ನ ಸಪೋರ್ಟರ್ ಕೂಡ ಟೀಚರೇ ಆಗಿರ್ತಾರೆ. ನೆಕ್ಸ್ಟು ಲರ್ನಿಂಗ್ ಫೆಸಿಲಿಟೇಟರ್, ಒಂದು ಈ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಆ ಫೆಸಿಲಿಟೇಟರ್ ಯಾರಿರ್ತಾರಪ್ಪ ಅಂದರೆ ಟೀಚರ್ ಆಗಿರ್ತಾರೆ. ಮೆಂಟರ್ ಆಗಲೇ ಹೇಳಿದೆ ನಿಮಗೆ, ಇದರ ಬಗ್ಗೆ ಬಹಳ ಕ್ವಶನ್ ಕೇಳಿದ್ದಾರೆ. ಸೊ ಮೆಂಟರ್ ಅಂದ್ರೇನು, ಟೀಚರ್ಗೆ ಸಂಬಂಧಿಸಿದ್ದು, ಮೆಂಟಿ ಅಂದರೆ ಸ್ಟೂಡೆಂಟ್ಗೆ ಸಂಬಂಧಿಸಿರುವಂಥ ಪದ ಆಗಿದೆ. ಇನ್ನೇನು ಸ್ಕೂಲ್ ಲೀಡರ್ ನೋಡಿ, ಇಲ್ಲಿ ಹೇಳಿದ್ರೆ ನಿಮಗೆ ಕ್ಲಾಸ್ ರೂಮ್ ಲೀಡರ್ ಅಂತ ಹೇಳಿದೆ ಅಲ್ವಾ, ಅದೇ ರೀತಿಯಾಗಿ ಆ ಸ್ಕೂಲ್ನ ಲೀಡರ್ ಕೂಡ ಆಗಿರ್ತಾನೆ. ಅಂದ್ರೆ ಅರ್ಥ ಏನಪ್ಪ ಅಂದರೆ ಸೊ ಎವ್ರಿ ಟೀಚರ್ ಆರ್ ದ ಸ್ಕೂಲ್ ಲೀಡರ್ಸ್ ಅಂತ ಕರಿತೀವಿ. ಯಾಕಂದರೆ ಆ ಶಿಕ್ಷಣ ವ್ಯವಸ್ಥೆಯ ಮುಖ್ಯಸ್ಥತ್ವ ಲೀಡರ್ ಯಾರಾಗಿರ್ತಾರೆ, ಸೊ ಶಿಕ್ಷಕನೇ ಆಗಿರ್ತಾನೆ. ಇದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ, ಡಾಟಾ ಕೋಚ್. ಸೊ ದತ್ತಾಂಶಗಳ ಯಾವುದೇ ಒಂದು ಮಾಹಿತಿ ದತ್ತಾಂಶ ಇದೆಯಲ್ಲ, ಆ ದತ್ತಾಂಶದ ಕೋಚ್ ಯಾರಾಗಿರ್ತಾರೆ, ಟೀಚರ್ ಆಗಿರ್ತಾರೆ. ಹಾಗಾದರೆ ಆ ಮಾಹಿತಿಯ ಕೋಚ್ ಅಂದರೆ ಏನು ನೋಡಿ, ಆ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಇದೆಯಲ್ವಾ, ಆ ಮಾಹಿತಿಯ ಸಂಪೂರ್ಣ ವ್ಯವಸ್ಥೆ ಆಗಿರುವಂಥ ತಿಳುವಳಿಕೆ ಇರ್ಬೋದು, ಅದರ ಸತ್ಯತೆ ಇರ್ಬೋದನ್ನ ತಿಳಿಸೋರು ಯಾರಪ್ಪ ಅಂದರೆ ಶಿಕ್ಷಕ ಮಾತ್ರ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಸೊ ಕ್ಯಾಟಲಿಸ್ಟ್ ಫಾರ್ ಚೇಂಜ್ ಅಂದರೆ ಶೈಕ್ಷಣಿಕ ವ್ಯವಸ್ಥೆಯ ಸರ್ವತೋಮುಖ ಬದಲಾವಣೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಮಾನಸಿಕ ಬದಲಾವಣೆಯು ಕೂಡ ಪಾತ್ರ ವಹಿಸ್ತಾ ಯಾರಪ್ಪ ಅಂದರೆ ಇದೇ ಟೀಚರ್ ಆಗಿರ್ತಾರೆ. ಸೊ ಲಾಸ್ಟ್ ಒನ್ ಭಾಳ ಇಂಪಾರ್ಟೆಂಟು. ಸೊ ಟೀಚರ್ ಅನ್ನೋರು ಏನು ಲರ್ನರ್ ಫಾರ್ ಲೈಫ್ ಲಾಂಗ್, ಬಹಳ ಇಂಪಾರ್ಟೆಂಟ್ ನೋಡಿ. ದ ರೋಲ್ ಆಫ್ ಟೀಚರ್ ಅತ್ಯಂತ ಪ್ರಮುಖವಾಗಿದೆಯಪ್ಪ ಅಂದರೆ ದ 10th ಒನ್ ಯಾವುದಪ್ಪ ಅಂದರೆ ಲರ್ನರ್ ಫಾರ್ ಲೈಫ್ ಲಾಂಗ್, ಜೀವನ ಪೂರ್ತಿ ಅಂದರೆ ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಕಲಿಕಾರ್ಥಿಯಾಗಿ ಈ ಟೀಚರ್ ಇರ್ತಾನೆ. ಅಂದರೆ ಅಲ್ಲಿವರೆಗೂ ಕೂಡ ನಾವು ಕಲೀಲೇಬೇಕಾಗುತ್ತೆ. ಯಾಕಂದರೆ ಟೀಚರ್ನ ಕೆಲಸನೇ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಆಫ್ ನಾಲೆಡ್ಜ್. ಸೊ ಜ್ಞಾನದ ಪ್ರಸರಣ ಮಾಡೋಕೆ ಇರೋದ್ರಿಂದ ನಾವು ಎಷ್ಟು ಕಲಿತೀವೋ ಅಷ್ಟು ಜ್ಞಾನವನ್ನು ನಾವು ಬೇರೆಯವ್ರಿಗೆ ಶೇರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಬ್ಬ ಗುಡ್ ಅಥವಾ ಗ್ರೇಟ್ ಟೀಚರ್ನ ಗುಣಲಕ್ಷಣ ಏನಾಗಿರುತ್ತೆ ಅಂದ್ರೆ ಅಬ್ಸರ್ವ್ ಮಾಡಿ. ಸೊ ಗ್ರೇಟ್ ಟೀಚರ್ ರೆಸ್ಪೆಕ್ಟ್ ದೇರ್ ಸ್ಟೂಡೆಂಟ್ಸ್, ಬಹಳ ಇಂಪಾರ್ಟೆಂಟ್ ನೋಡಿ. ಹೇಗೆ ಸ್ಟೂಡೆಂಟ್ಗಳು ಟೀಚರ್ಗೆ ರೆಸ್ಪೆಕ್ಟನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಒಬ್ಬ ಶಿಕ್ಷಕ ಅಥವಾ ಟೀಚರನ್ನು ತನ್ನ ವಿದ್ಯಾರ್ಥಿಗಳನ್ನು ರೆಸ್ಪೆಕ್ಟ್ ಕೊಡುವ ಮೂಲಕ ಅವ್ರನ್ನ ಪ್ರೀತಿಸಬೇಕಾಗುತ್ತೆ. ಸೊ ದೇ ಹ್ಯಾವ್ ಟು ಬಿ ಲವ್ ದ ಸ್ಟೂಡೆಂಟ್, ದೇ ಹ್ಯಾವ್ ಟು ಬಿ ರೆಸ್ಪೆಕ್ಟ್ ದ ಸ್ಟೂಡೆಂಟು. ಇದು ಒಬ್ಬ ಗ್ರೇಟ್ ಅಥವಾ ಗುಡ್ ಟೀಚರ್ನ ಗುಣಲಕ್ಷಣ ಆಗಿದೆ. ಇನ್ನು ನೆಕ್ಸ್ಟು ಕ್ರಿಯೇಟ್ಸ್ ಎ ಸೆನ್ಸ್ ಆಫ್ ಕಮ್ಯುನಿಟಿ ಆ್ಯಂಡ್ ಬಿಲಾಂಗಿಂಗ್ ಇನ್ ದ ಕ್ಲಾಸ್ ರೂಮ್. ಇದು ಕೂಡ ಅತ್ಯಂತ ಅವಶ್ಯವಾಗಿರುವಂಥದ್ದು. ಅಂದರೆ ಕ್ರಿಯೇಟ್ ದ ಸೆನ್ಸ್. ಸೊ ವಿದ್ಯಾರ್ಥಿಗಳಲ್ಲಿ ಆ ಸೆನ್ಸನ್ನು ಕ್ರಿಯೇಟ್ ಮಾಡೋದು ಕೂಡ ಏನಪ್ಪ ಅಂದರೆ ಎ ಗುಡ್ ಅಥವಾ ಗ್ರೇಟ್ ಟೀಚರ್ನ ಗುಣಲಕ್ಷಣ ಆಗಿದೆ. ಇದರ ಜೊತೆಗೆ ಎ ಟೀಚರ್ ಸೆಟ್ಸ್ ಹೈ ಎಕ್ಸ್ಪೆಕ್ಟೇಷನ್ಸ್. ವಿದ್ಯಾರ್ಥಿಗಳಿಗೆ ಆ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ವ, ಅದನ್ನು ತುಂಬ ಅತಿ ಹೆಚ್ಚು ಮಾಡೋದು ಕೂಡ ಉತ್ತಮ ಶಿಕ್ಷಕನ ಗುಣಲಕ್ಷಣ ಆಗಿದೆ. ಇದರ ಜೊತೆಗೆ ಎ ಗ್ರೇಟ್ ಟೀಚರ್ ಆಸ್ ಈಸ್ ಓನ್ ಲವ್ ಆಫ್ ಲರ್ನಿಂಗ್. ನೋಡಿ, ನಾವು ರೋಲ್ ಆಫ್ ಟೀಚಿಂಗಲ್ಲಿ ಮಾಡುವಾಗ ಹೇಳ್ತಾ ಇದ್ದೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಏನಪ್ಪ ಅಂದರೆ ಲೈಫ್ ಲಾಂಗ್ ಲರ್ನರ್ ಆಗಿರ್ತಾನೆ. ಹಾಗಾದರೆ ಆ ಲರ್ನಿಂಗ್ ಪ್ರೊಸೆಸ್ ಏನು ಮಾಡಬೇಕು, ದ ಗ್ರೇಟ್ ಟೀಚರ್ ಶುಡ್ ಹ್ಯಾವ್ ಓನ್ ಲವ್ ಆಫ್ ಲರ್ನಿಂಗ್. ಆ ಕಲಿಕೆಯ ಪ್ರಕ್ರಿಯೆ ನಾನು ಇಷ್ಟಪಡಬೇಕಾಗುತ್ತೆ, ಪ್ರೀತಿಸಬೇಕಾಗುತ್ತೆ. ನೆಕ್ಸ್ಟು ಎ ಗ್ರೇಟ್ ಟೀಚರ್ ಈಸ್ ಎ ಸ್ಕಿಲ್ಡ್ ಲೀಡರ್. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗಲ್ವಾ, ರೋಲ್ ಆಫ್ ಟೀಚರ್ ಅಂತ ಹೇಳುವಾಗ ಕ್ಲಾಸ್ ರೂಮ್ ಲೀಡರ್ ಅಥವಾ ಕ್ಲಾಸ್ ರೂಮ್ ಸಪೋರ್ಟರ್ ಅಥವಾ ಏನೋ ಸ್ಕೂಲ್ ಲೀಡರ್ ಆಗಿರ್ತಾನೆ. ಅದರ ಜೊತೆಗೆ ಆ ಲೀಡರ್ ಆಗಿರೋ ಇರಬೇಕಂದ್ರೆ ದೇ ಹ್ಯಾವ್ ಟು ಬಿ ಸ್ಕಿಲ್ಡ್ ಪರ್ಸನ್ ಆಗಿರಬೇಕಾಗುತ್ತೆ. ನೆಕ್ಸ್ಟು ಎ ಗ್ರೇಟ್ ಟೀಚರ್ ಕ್ಯಾನ್ ಶಿಫ್ಟ್ ಗೇರ್ಸ್. ಏನು, ಟೀಚರ್ ಕಾರ್ ಓಡಿಸಿರ್ತಾನೆ, ಕಾರಲ್ಲಿ ಫಸ್ಟ್ ಸೆಕೆಂಡ್ ಅಂತ ಗೇರ್ ಚೇಂಜ್ ಮಾಡೋದನ್ನ ನೋಡಿ, ಇದಾಗಲ್ಲ. ಸೊ ಇಲ್ಲಿ ಶಿಫ್ಟ್ ಗೇರ್ಸ್ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಏನು ದ ಸ್ಟೂಡೆಂಟ್ ಲೈಫ್ ಅಥವಾ ಸ್ಟೂಡೆಂಟ್ ಪ್ರೋಗ್ರೆಸ್ಸಲ್ಲಿ
ಸೊ ಸ್ಟೂಡೆಂಟ್ ಪ್ರೋಗ್ರೆಸ್ಸಲ್ಲಿ ಟೀಚರ್ನ ಕೆಲಸ ಅಥವಾ ಗ್ರೇಟ್ ಟೀಚರ್ನ ಕೆಲಸ ಏನಿರುತ್ತಪ್ಪ ಅಂದರೆ ಶಿಫ್ಟ್ ದ ಗೇರ್ಸ್, ಅಂದರೆ ಪ್ರತಿಯೊಂದು ಹಂತದಲ್ಲಿ ಆ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿ ಸ್ಪೀಡಾಗಿ ಆಗುವ ರೀತಿಯಾಗಿ, ಅಂದರೆ ಸ್ಕಿಲ್ಡ್ ಫುಲ್ಲಾಗಿ ಮಾಡುವಂಥ ಕಾರ್ಯ ಯಾರಾಗಿರುತ್ತೆ, ಒಬ್ಬ ಗ್ರೇಟ್ ಅಥವಾ ಗುಡ್ ಟೀಚರ್ ಆಗಿರುತ್ತೆ. ಇದು ಕೂಡ ಗ್ರೇಟ್ ಟೀಚರ್ನ ಒಂದು ಗುಣಲಕ್ಷಣ ಆಗಿದೆ. ನೆಕ್ಸ್ಟು, ಎ ಗ್ರೇಟ್ ಟೀಚರ್ ಕೊಲಾಬ್ರೇಟ್ಸ್ ವಿತ್ ಕೊಲೀಗ್ಸ್. ಇದು ಕೂಡ ಭಾಳ ಇಂಪಾರ್ಟೆಂಟು. ನೋಡಿ, ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ಉತ್ತಮ ಶಿಕ್ಷಕ ಅದನ್ನು ಏನಾಗಿರ್ಬೇಕಂದ್ರೆ ತನ್ನ ಕೊಲೀಗ್ಸ್ನ ಜೊತೆಗೆ ಕೂಡ ಏನಾಗಿರಬೇಕು, ತುಂಬ ಕೊಲಾಬ್ರೇಟಿವ್ ಆಗಿ ಇರಬೇಕಾಗುತ್ತೆ. ನೆಕ್ಸ್ಟು, ಎ ಗ್ರೇಟ್ ಟೀಚರ್ ಮೇಂಟೈನ್ಸ್ ಪ್ರೊಫೆಷನಲಿಸಮ್. ಬಹಳ ಇಂಪಾರ್ಟೆಂಟ್. ನೋಡಿ, ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅದು ಏನಾಗುತ್ತೆ, ಮಿಸ್ಲೀಡಿಂಗ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಒಬ್ಬ ಶಿಕ್ಷಕ ಅದನ್ನು ಏನಾಗಿರಬೇಕು, ಯು ಹ್ಯಾವ್ ಟು ಬಿ ಮೇಂಟೈನ್ ಪ್ರೊಫೆಷನಲಿಸಮ್ನ ಮೇಂಟೈನ್ ಮಾಡಬೇಕಂತ ಒಬ್ಬ ಆದರ್ಶ ಶಿಕ್ಷಕನಾಗಿ ಇರಬೇಕಾಗುತ್ತೆ. ಈ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ. ಸೊ ಟೀಚರ್ನ ಟಾಸ್ಕ್ ಏನು, ಟೀಚರ್ನ ರೋಲ್ ಏನು, ಸೊ ಗ್ರೇಟ್ ಟೀಚರ್ ಅಂತ ಕರಿಬೇಕಾದ್ರೆ ಏನು ಗುಣಲಕ್ಷಣ ಇರಬೇಕು, ಈ ರೀತಿಯಾಗಿ ಕೆಲವೊಂದು ಕಾನ್ಸೆಪ್ಟನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಟೀಚಿಂಗ್ನ ಲಕ್ಷಣ ಏನು, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನೋ ಬಗ್ಗೆ ನಾವು ನೋಡ್ಕೊಳ್ಳೋಣ. ಹಾಗಾದರೆ ಮತ್ತೆ ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.